ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಆ್ಯಟ್ SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲ ತಿಳಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ ಎಲ್ಲ SSC GDಗೆ ಸಂಬಂಧಿಸಿದ ಕ್ಲಾಸಸ್ ನಡೆಯುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ RRB LP ಇದು ನಡೆದಂಥ ಫೆಬ್ರವರಿ 16 ಮತ್ತು 17ರಂದು ನಡೆದ ಕೆಲವು ಶಿಫ್ಟ್ಗಳ ಕ್ವಶನ್ಸ್ ಸಿಕ್ಕಿವೆ ಸ್ನೇಹಿತರೆ. ಸೊ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಕ್ವಶನ್ಸ್ನ ಕಳಿಸಿದಾರೋ ಅದೇ ರೀತಿ ನಾನು ಕ್ವಶನ್ಸ್ ತೊಗೊಂಡಿದ್ದೀನಿ. ಸೊ ಇವೇ ಪ್ರಶ್ನೆಗಳು ಬಂದಿತ್ತಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಕ್ವಶನ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ನೋಡೋಣ. ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಮಿಜೋರಾಂ ಮತ್ತು ಗೋವಾದ ನಂತರ ಭಾರತದ 3ನೇ ಸಂಪೂರ್ಣ ಸಾಕ್ಷರ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ. ನೆಕ್ಸ್ಟ್ ಕ್ವಶನ್, ಧ್ವನಿ ತರಂಗಗಳ ಪ್ರಸರಣದ ಸಮಯದಲ್ಲಿ ವಿರಳೀಕರಣ ಪ್ರದೇಶದಲ್ಲಿ ಮಾಧ್ಯಮದ ಸಾಂದ್ರತೆ ಮತ್ತು ಒತ್ತಡ ಹೇಗಿರುತ್ತದೆ? ಸರಿಯಾದ ಉತ್ತರ ಸಾಂದ್ರತೆ ಮತ್ತು ಒತ್ತಡ ಎರಡೂ ಕೂಡ ಕಡಿಮೆಯಾಗಿರ್ತವೆ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಕಾಣಿಕೆ ಅಂದರೆ ಅವತಲ ದರ್ಪಣದ ವಕ್ರತಾ ಕೇಂದ್ರ C ಆಚೆಗೆ ಇರಿಸಿದರೆ ರೂಪುಗೊಂಡ ಪ್ರತಿಬಿಂಬದ ಸ್ವರೂಪ ಮತ್ತು ಸ್ಥಾನ ಹೇಗಿರುತ್ತದೆ? ಇದು ಸರಿಯಾದ ನಿಜವಾದ, ತಲೆ ಕೆಳಗಾದ ಮತ್ತು ಚಿಕ್ಕದಾದ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ವೈವಿಧ್ಯಮಯದ ಮಿಶ್ರಣದ ಗುಣವಾಗಿದೆ? ಸೊ ಇದರ ಆನ್ಸರ್ ಸಿಕ್ಕಿಲ್ಲ. ಸೊ ನೋಡಿ, ವೈವಿಧ್ಯಮಯ ಮಿಶ್ರಣಗಳು ಅಸಮಂಜಸ ಸಂಯೋಜನೆಯನ್ನು ಹೊಂದಿದ್ದು ಅವುಗಳ ಘಟಕಗಳನ್ನು ಬರಿಗಣ್ಣಿನಿಂದ ಅಥವಾ ಸೂಕ್ಷ್ಮದರ್ಶಕವಾಗಿ ಸುಲಭವಾಗಿ ಗುರುತಿಸಬಹುದು. ಇವು ಏಕರೂಪವಾಗಿದ್ದರೆ ಬೇರೆ ಬೇರೆ ಹಂತಗಳನ್ನು ಹೊಂದಿರುತ್ತವೆ ಮತ್ತು ಭೌತಿಕ ವಿಧಾನಗಳಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಇವುಗಳು ಟೆಂಡಾಲ್ ಪರಿಣಾಮ ಕಂಡುಬರುತ್ತದೆ. ಸೊ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸ್ಥಾನಪಲ್ಲಟ ಕ್ರಿಯೆ ಅಲ್ಲ? ಸೊ ಇದು ಸರಿಯಾದ ಉತ್ತರ 2mg+O2 2mgO. ಸೊ ಇದು ಸ್ಥಾನಪಲ್ಲಟ ಕ್ರಿಯೆ ಅಲ್ಲ. ಸೊ ಕೆಳಗಡೆ ಕೊಟ್ಟಿರೋ 3 ಕೂಡ ಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ ಸಂಯೋಜಕ ಅಂಗಾಂಶ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನಾಯುಗಳು. ಸೊ ಆಪ್ಷನಲ್ಲಿ ಸ್ನಾಯುಗಳು, ರಕ್ತ, ದುಗ್ಧರಸ ಕೊಟ್ಟಿದ್ರು. ಸೊ ಸ್ನಾಯುಗಳು ದ್ರವ ಸಂಯೋಜಕ ಅಂಗಾಂಶ ಅಲ್ಲ. ರಕ್ತ ಮತ್ತು ದುಗ್ಧರಸ ಇವೆಲ್ಲ ದ್ರವ ಸಂಯೋಜಕ ಅಂಗಾಂಶಗಳು. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಈಜಿಪ್ಟ್ ನಡುವಿನ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಸೈಕ್ಲೋನ್ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಜೋಧ್ಪುರ್, ರಾಜಸ್ಥಾನ್. ಸೈಕ್ಲೋನ್ 2025 3ನೇ ಆವೃತ್ತಿ ಭಾರತ ರಾಜಸ್ಥಾನದಲ್ಲಿರುವ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಯಿತು. 14 ದಿನಗಳ ವ್ಯಾಯಾಮವು ಫೆಬ್ರವರಿ 10, 2025ರಿಂದ ಫೆಬ್ರವರಿ 23, 2025ರವರೆಗೆ ನಡೆಯಿತು. ಇದರ ಮುಖ್ಯ ಉದ್ದೇಶ ಮರುಭೂಮಿ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಿಗೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು. ನೆಕ್ಸ್ಟ್ ಕ್ವಶನ್, ಅಂದಾಜು ಸಮಿತಿ ಮತ್ತು ಸಾರ್ವಜನಿಕ ಖಾತೆಗಳ ಸಮಿತಿಯಲ್ಲಿ ಕ್ರಮವಾಗಿ ರಾಜ್ಯಸಭೆ ಎಷ್ಟು ಸದಸ್ಯರು ಇರುತ್ತಾರೆ? ಇದು ಸರಿಯಾದ ಉತ್ತರ 0 ಮತ್ತು 7. ಸೊ ಅಂದಾಜು ಸಮಿತಿಯಲ್ಲಿ ಒಟ್ಟು ಸದಸ್ಯರು 30. ಸೊ ರಾಜ್ಯಸಭೆ ಸದಸ್ಯರು 0. ಈ ಸಮಿತಿಯಲ್ಲಿ ಎಲ್ಲ 30 ಸದಸ್ಯರು ಲೋಕಸಭೆಯಿಂದ ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಸೊ ಇದರ ಮಹತ್ವ ನೋಡಿ, ಸಂಸತ್ತಿನ ಅತಿ ದೊಡ್ಡ ಸಮಿತಿಯಾಗಿದೆ. ಇದನ್ನು ನಿರಂತರ ಅಂದಾಜು ಸಮಿತಿ ಎಂದು ಕರೆಯುತ್ತಾರೆ. ಸೊ ಸಾರ್ವಜನಿಕ ಖಾತೆಯಲ್ಲಿ ಒಟ್ಟು 22 ಸದಸ್ಯರು, 15 ಲೋಕಸಭೆಯಿಂದ ಮತ್ತು 7 ರಾಜ್ಯಸಭೆಯಿಂದ. ನೆಕ್ಸ್ಟ್ ಕ್ವಶನ್, ಒಂದು ನಿಮ್ನ ದರ್ಪಣದಲ್ಲಿ ವಸ್ತುವು ಮುಖ್ಯವಾಗಿ ನಾಭಿ ಮತ್ತು ವಕ್ರತಾ ಕೇಂದ್ರದ ನಡುವೆ ಇರಿಸಿದಾಗ ರೂಪುಗೊಳ್ಳುವ ಪ್ರತಿಬಿಂಬದ ಗುಣಲಕ್ಷಣಗಳು ಯಾವುವು? ಸರಿಯಾದ ಉತ್ತರ ವಕ್ರತಾ ಕೇಂದ್ರದಿಂದ ಆಚೆಗೆ ನಿಜ ಮತ್ತು ವರ್ಧಿತ. ಸೊ ಪ್ರತಿಬಿಂಬದ ಸ್ಥಾನ ವಕ್ರತಾ ಕೇಂದ್ರದಿಂದ ದೂರ ಅಥವಾ ಹಿಂದೆ. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದು. ಸೊ ಪ್ರತಿಬಿಂಬದ ಸ್ವರೂಪ ನಿಜ ಮತ್ತು ತಲೆ ಕೆಳಗಾದ. ನೆಕ್ಸ್ಟ್ ಕ್ವಶನ್, ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚಾದಾಗ ಯಾವ ವಸ್ತುವನ್ನು ಅಂಟಾಸಿಡ್ ಆಗಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ನೆಕ್ಸ್ಟ್ ಕ್ವಶನ್, ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚಾದಾಗ ಅಂಟಾಸಿಡ್ ಆಗಿ ಮುಖ್ಯವಾಗಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಹೇಳಿ ಕರೀತಾರೆ. ಸೊ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಬಳಸಲಾಗುತ್ತದೆ. ಈ ಕ್ಷಾರೀಯ ವಸ್ತುಗಳು ಹೊಟ್ಟೆಯ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಪರಿಹಾರ ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ ಘನಾಕಾರದ ಎಪಿಥೆಲಿಯಂ ಚರ್ಮ ಕೊಟ್ಟಿದ್ದಾರೆ. ಸ್ತಂಭಾಕಾರದ ಎಪಿಥೆಲಿಯಂ ಮೂತ್ರಪಿಂಡದ ಕೊಳವೆಗಳು, ಶಲ್ಕಿ ಎಪಿಥೆಲಿಯಂ ಸಣ್ಣ ಕರುಗಳು. ಸೊ ಯಾವುದರಲ್ಲಿ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ 1ನೇದು 2ನೇದು. ಸೊ ನೋಡಿ, ಎ ಬಂದುಬಿಟ್ಟು 2ನೇ ಆಪ್ಷನ್. ಸೊ ಘನಾಕಾರದ ಎಪಿಥೆಲಿಯಂ ಮೂತ್ರಪಿಂಡಗಳ ಕೊಳವೆಯಲ್ಲಿ ಕಂಡುಬರುತ್ತೆ. ಸೊ 2ನೇದು ಅಂದರೆ ಬಿ. ಸೊ ನೋಡಿ, ಸ್ತಂಭಾಕಾರದ ಎಪಿಥೆಲಿಯಂ ಸಣ್ಣ ಕರುಳುಗಳಲ್ಲಿ ಕಂಡುಬರುತ್ತೆ ಮತ್ತು ಶಲ್ಕಿ ಎಪಿಥೆಲಿಯಂ ಚರ್ಮದಲ್ಲಿ ಕಂಡುಬರುತ್ತದೆ.
ಸೊ ನೋಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಘನಾಕಾರದ ಎಪಿಥೆಲಿಯಂ ಇದರ ಕೋಶಗಳು ಘನ ಆಕಾರದಲ್ಲಿರ್ತವೆ. ಇದು ಮುಖ್ಯವಾಗಿ ಮೂತ್ರಪಿಂಡದ ಕೊಳವೆಗಳು ಮತ್ತು ಲಾಲಾರಸ ಗ್ರಂಥಿಗಳ ನಾಳಗಳಲ್ಲಿ ಕಂಡುಬರುತ್ತದೆ. ಇದು ಅಂಗಗಳಿಗೆ ಯಾಂತ್ರಿಕ ಬೆಂಬಲ ನೀಡುತ್ತದೆ. ಸ್ತಂಭಾಕಾರದ ಎಪಿಥೆಲಿಯಂ ಇವು ಕಂಬದಂಥ ಉದ್ದವಾದ ಕೋಶಗಳಾಗಿವೆ. ಹೀರಿಕೊಳ್ಳುವಿಕೆ ಮತ್ತು ಸ್ರವಿಸುವಿಕೆ ಹೆಚ್ಚು ನಡೆಯುವ ಸ್ಥಳಗಳಲ್ಲಿ, ಉದಾಹರಣೆಗೆ ಸಣ್ಣ ಕರುಳಿನ ಒಳಗಿನ ಪದರದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಆಸ್ಮೋಸಿಸ್ ಪ್ರಕ್ರಿಯೆಯ ಸಮಯದಲ್ಲಿ ಕೋಶದಿಂದ ಆಮ್ಲಜನಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರೆ ಅಥವಾ ಅದರ ಪೂರೈಕೆಯನ್ನು ಕಡಿತಗೊಳಿಸಿದರೆ ಕೋಶದ ಮೇಲೆ ಪ್ರಾಥಮಿಕ ಪರಿಣಾಮ ಏನಾಗುತ್ತದೆ? ಸರಿಯಾದ ಉತ್ತರ ಸಕ್ರಿಯ ಸಾರಿಗೆ ನೀಡುತ್ತದೆ, ಆದರೆ ಆಸ್ಮೋಸಿಸ್ ಮುಂದುವರಿಯಬಹುದು. ಸೊ ಹೆಚ್ಚಿನ ಮಾಹಿತಿ ನೋಡಿ. ಆಸ್ಮೋಸಿಸ್ ಒಂದು ನಿಷ್ಕ್ರಿಯ ಪ್ರಕ್ರಿಯೆ. ಆಸ್ಮೋಸಿಸ್ ಎನ್ನುವುದು ನೀರಿನಾಣುಗಳ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವುದು. ಇದಕ್ಕೆ ಕೋಶಕ್ಕೆ ATP ಅಂದರೆ ಶಕ್ತಿ ಅಗತ್ಯವಿಲ್ಲ. ಆಮ್ಲಜನಕ ಕೊರತೆಯು ಶಕ್ತಿ ಉತ್ಪಾದನೆಯನ್ನು ನಿಲ್ಲಿಸುವುದರಿಂದ ಇದು ಭೌತಿಕ ಸಾಂದ್ರತೆಯನ್ನು ಅವಲಂಬಿಸಿರುವುದರಿಂದ ಆಸ್ಮೋಸಿಸ್ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ. ಆಮ್ಲಜನಕದ ಪಾತ್ರ. ಕೋಶದಲ್ಲಿ ಉತ್ಪಾದಿಸಲು ಆಮ್ಲಜನಕ ಅತ್ಯಗತ್ಯ. ಆಮ್ಲಜನಕವನ್ನು ತೆಗೆದುಹಾಕಿದರೆ ಕೋಶದ ಸಕ್ರಿಯ ಸಾರಿಗೆ ಇದು ಅಣುಗಳನ್ನು ಪಂಪ್ ಮಾಡಲು ಶಕ್ತಿಯನ್ನು ಬಳಸುತ್ತದೆ ಮತ್ತು ಸಂಪೂರ್ಣವಾಗಿ ನಿಲ್ಲುತ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದನ್ನು ಪರಿಹಾರ ಅಂದರೆ ಸೊಲ್ಯೂಷನ್ ಎಂದು ವ್ಯಾಖ್ಯಾನಿಸಬಹುದು? ಸರಿಯಾದ ಉತ್ತರ ಸಕ್ಕರೆ ಮತ್ತು ನೀರಿನ ಮಿಶ್ರಣ. ಒಂದು ದ್ರಾವಣ ಎರಡು ಅಥವಾ ಹೆಚ್ಚು ಪದಾರ್ಥಗಳ ಏಕರೂಪದ ಮಿಶ್ರಣವಾಗಿದೆ. ಇದರಲ್ಲಿನ ಕಣಗಳು ಕಣ್ಣಿಗೆ ಕಾಣದಷ್ಟು ಚಿಕ್ಕದಾಗಿರುತ್ತವೆ ಮತ್ತು ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ಸಕ್ಕರೆ ಮತ್ತು ನೀರು ಸಂಪೂರ್ಣವಾಗಿ ಕರಗುತ್ತವೆ ಅಥವಾ ಸಂಪೂರ್ಣವಾಗಿ ಬೆರೆಯುತ್ತವೆ. ಇದರ ಕಣಗಳ ಗಾತ್ರವು 1 ನ್ಯಾನೋಮೀಟರ್ಗಿಂತಲೂ ಕಡಿಮೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಧೂಮಪಾನ ಅಂದರೆ ಸ್ಮೋಕಿಂಗ್ ನಿಮ್ಮ ಉಸಿರಾಟದ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸರಿಯಾದ ಉತ್ತರ, ಇದು ಉಸಿರಾಟದ ಪ್ರದೇಶದಲ್ಲಿ ಇರುವ ಶಿಲೀಯವನ್ನು ನಾಶಪಡಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತು ಮುಕ್ತವಾಗಿ 2 ಸೆಕೆಂಡುಗಳ ಕಾಲ ಬೀಳುತ್ತಿದ್ದರೆ ಮತ್ತು ಗುರುತ್ವಾಕರ್ಷಣೆ ವೇಗವರ್ಧನೆ 10 ಮೀಟರ್/ಸೆಕೆಂಡ್² ಆಗಿದ್ದರೆ ಅದರ ಸರಾಸರಿ ವೇಗ ಎಷ್ಟು? ಇದು ಸರಿಯಾದ ಉತ್ತರ 10 ಮೀಟರ್/ಸೆಕೆಂಡ್. ನೆಕ್ಸ್ಟ್ ಕ್ವಶನ್, ಗುರುತ್ವಾಕರ್ಷಣ ವಿಭವ ಶಕ್ತಿಯ ಮುಖ್ಯವಾಗಿ ಈ ಕೆಳಗಿನ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಇದು ಸರಿಯಾದ ಉತ್ತರ ವಸ್ತುವಿನ ದ್ರವ್ಯರಾಶಿ, ಗುರುತ್ವಾಕರ್ಷಣ ತ್ವರಣೆ ಮತ್ತು ಎತ್ತರದ ಮೇಲೆ. ನೆಕ್ಸ್ಟ್ ಕ್ವಶನ್, ವಸ್ತುವು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಈ ಕೆಳಗಿನ ಯಾವ ಅವಲೋಕನಗಳ ಆಧಾರದ ಮೇಲೆ ಇದನ್ನು ಊಹಿಸಲಾಗಿದೆ? ಇದು ಸರಿಯಾದ ಉತ್ತರ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದಾಗ ನೀರಿನ ಮಟ್ಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸ್ನೇಹಿತರೆ, ನನಗೆ ಇಷ್ಟು ಕ್ವಶನ್ ಸಿಕ್ಕಿವೆ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.